ನಂಬರ್ 7 ಪೀಪಲ್ದು ನಾವು ಆ್ಯಂಡ್ 4 ಪೀಪಲ್ದು ಮ್ಯಾಕ್ಸಿಮಮ್ ನಾನು ನೋಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ 8 ಆಲ್ಸೋ ಯಾರು ನೇಮ್ ಕರೆಕ್ಷನ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಅವರು ಡಿಫ್ರೆನ್ಸ್ ಈ ಥರ ನೋಡ್ತಾರೆ, ಲೈಕ್ ವೆರಿ ಬಿಗ್ ಜಂಪ್. 14 years ವನ್ವಾಸ ರಾಮಗೆ ಹೆಂಗೆ ಇತ್ತು ಆ ಥರ ಒಂದು ವನ್ವಾಸ ಆದಮೇಲೆ ಅವ್ರಿಗೆ ಸಿಕ್ಕತ್ತೆ. ರಾಮನು 8. ಸೊ ನಂದು ವೆಲ್ತ್ ಎಲಿಮೆಂಟ್ ಫೈರ್ ಇದೆ. ದಟ್ ಮೀನ್ಸ್ ನಾನು ಏನಾದರೂ ಬಿಸ್ನೆಸ್ ಫೈರ್ನಲ್ಲಿ ಮಾಡಿದ್ರೆ ಇಲ್ಲಾಂದರೆ ನಾನು ರೆಡ್ ಹಾಕಿದ್ರೆ ನನಗೆ ತುಂಬ ಲಕ್ಕಿ ಇದೆ. ವಿದಿನ್ ನೋ ಟೈಮ್ ಅವರು ಪ್ರಮೋಷನ್ ಸಿಗ್ತದೆ. ದಿಸ್ ಹ್ಯಾಪೆಂಡ್, ಮದುವೆ ಆಗಿಬಿಡ್ತದೆ. ದೇ ವರ್ ಸ್ಟ್ರಗ್ಲಿಂಗ್ ಫ್ರಮ್ 10 years 15 years. ನಿಮ್ಮ ಲೈಫ್ ಚೆನ್ನಾಗಬೇಕು ಅಂದರೆ ಏನು ಮಾಡಬೇಕು? ಸೊ ಸಿಂಪಲ್ ಒಂದು ರೆಮಿಡಿ ನಾನು ಎಲ್ಲರಿಗೆ ಹೇಳೋದು, ಒಂದು ಸಾಲ್ಟ್ ಬಾತ್ ಮಾಡಿ. Number 7 ruled by Ketu. Those people, ಅವರು ತುಂಬ ಮಿಸ್ಅಂಡರ್ಸ್ಟುಡ್ ಪೀಪಲ್. ಒನ್ ನಂಬರ್ ಇನ್ ದ ಎಂಟೈರ್ ಸೀರೀಸ್ ಯಾರು ತುಂಬ ಮಿಸ್ಅಂಡರ್ಸ್ಟುಡ್ ಇದ್ದಾರೆ. ಅವ್ರು ಒಳ್ಳೆ ಮಾಡೋಕ್ಕೆ ಹೋಗ್ತಾರೆ, ಅವ್ರು ಬ್ಲೇಮ್ ಆಗಿಬಿಡ್ತಾರೆ. ಅವ್ರು ತುಂಬ ಪಾಲಿಟಿಕ್ಸ್ನಲ್ಲಿ ಎಂಟ್ಯಾಂಗಲ್ ಆಗಿಬಿಡ್ತಾರೆ, ಕಾನ್ಫ್ಲಿಕ್ಟ್ನಲ್ಲಿ ಎಂಟ್ಯಾಂಗಲ್, ಸಮ್ ಸ್ಕ್ಯಾಂಡಲ್ನಲ್ಲಿ ಏನಾದರೂ ಒಂದು ಕೆಟ್ಟ ಹೆಸರು, ಆಫೀಸ್ನಲ್ಲಿ ಅವ್ರು ಏನಾದರೂ ಒಂದು ಹೇಳ್ತಾರೆ, ಸಮ್ ಪಾಲಿಟಿಕ್ಸ್ ಆಗಿಬಿಟ್ಟು ಅವರು ಬೇರ್ ಮಾಡಬೇಕು. ದೆನ್ ಅವರು ತುಂಬ ಜಾಸ್ತಿ ಕಷ್ಟ ಹಾಕಬೇಕು. ಆ್ಯಕ್ಚುಲಿ ಅವ್ರ ಫಾಲ್ಟ್ ಇಲ್ಲ, ದೇ ಆರ್ ನಾಟ್ ಬ್ಯಾಡ್ ಪೀಪಲ್, ಬಟ್ ದಟ್ ಎನರ್ಜಿ ಆಫ್ ಕೇತು ಬಂದ್ಬಿಟ್ಟು ಏನಾದರೂ ಒಂದು ಝಮೇಲ ಮಾಡಿಬಿಡ್ತದೆ, ಒಂದು ಕಿಚಡಿ ಮಾಡಿಬಿಡ್ತದೆ ಅವ್ರ ಲೈಫ್ನಲ್ಲಿ. ಸೊ ದೇ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಆ್ಯಂಡ್ ನಂಬರ್ 7 and 4 ಪೀಪಲ್ದು ನಾನು ಹೇಳ್ತೀನಿ, ನೀವು ಕಣ್ಣು ಮುಚ್ಚಿಬಿಟ್ಟು ಪ್ಲೀಸ್ ನೇಮ್ ಕರೆಕ್ಷನ್ ಮಾಡಿಸಿ. ಬಿಕಾಸ್ ಅವ್ರು ನಿಜ ತುಂಬ ಲೈಫ್ನಲ್ಲಿ ಕಷ್ಟ ನೋಡಿದ್ದಾರೆ ಆ್ಯಂಡ್ ಇಟ್ಸ್ ನಾಟ್ ದೇ ಫಾಲ್ಟ್. ಅವ್ರು ತುಂಬ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದ ತುಂಬ ಸ್ಟ್ರಗಲ್ ನೋಡಿದ್ದಾರೆ. ಸೊ ನಂಬರ್ 7 ಪೀಪಲ್, ಬಟ್ ದೇ ಆರ್ ವೆರಿ ಸ್ಪಿರಿಚುವಲ್, ವೆರಿ ಇನ್ಸೈಟ್ಫುಲ್. ಅವ್ರಿಗೆ ಏನಾದರೂ ಕ್ವೆಶ್ಚನ್ ಕೇಳಿದ್ರೆ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯು ಗೋ ಆ್ಯಂಡ್ ಆಸ್ಕ್ ನಂಬರ್ 7. ಅವರು ಏನು ಡೈಮೆನ್ಷನಿಂದ ಏನು ಆಕಾಶವಾಣಿ ಅವ್ರಿಗೆ ಬರ್ತದೆ, ಅವ್ರು ತುಂಬ ವೆರಿ ಇಂಟ್ಯೂಟಿವ್ ಇದ್ದಾರೆ. ಇನ್ಫ್ಯಾಕ್ಟ್ ಸಮ್ ಆಫ್ ದ ಬೆಸ್ಟ್ ಟ್ಯಾರೋ ಕಾರ್ಡ್ ರೀಡರ್ಸ್ ನಾನು ನೋಡಿದ್ದೀನಿ, ಹೀಲರ್ಸ್ ನೋಡಿದ್ದೀನಿ ಇನ್ ಸ್ಪಿರಿಚುವಲ್ ಫೀಲ್ಡ್ನಲ್ಲಿ, ಅವ್ರು ನಂಬರ್ 7 ಇರ್ತಾರೆ. ಬಟ್ ಅವ್ರದ್ದು ಎನರ್ಜಿ ತುಂಬ ಡೀಪ್ ಹೋಗ್ತದೆ. ನಾಟ್ ಲೈಕ್ ನಂಬರ್ 2 ನೆನ್ಸ್ಕೊಳ್ಳಿ ಇಷ್ಟು ಹೋಗ್ತಾರೆ, ನಂಬರ್ 7 ತುಂಬ ಡೀಪ್ ಹೋಗ್ತಾರೆ ಇನ್ ಟರ್ಮ್ಸ್ ಆಫ್ ಇಂಟ್ಯೂಟಿವ್ ನಾಲೆಡ್ಜ್. ಆ್ಯಂಡ್ ದೇ ಆರ್ ವೆರಿ ಸ್ಪಿರಿಚುವಲಿ ಕನೆಕ್ಟೆಡ್. ಬಟ್ ಆಲ್ಸೋ ನಂಬರ್ 7 ಪೀಪಲ್ ಸ್ವಲ್ಪ ಕನ್ಫ್ಯೂಸ್ಡ್ ಜನ ಇದ್ದಾರೆ. ಆ್ಯಂಡ್ ಓವರ್ ಥಿಂಕರ್ಸ್, ಅವ್ರು ತುಂಬ ಜಾಸ್ತಿ ಥಿಂಕ್ ಮಾಡ್ತಾರೆ, ಓವರ್ ಥಿಂಕಿಂಗ್. ಅವ್ರಿಗೆ ಏನಾದರೂ ಒಂದು ಹೇಳಿದ್ರೆ ಅವ್ರು ಬೇರೆ ಏನೋ ನೆನೆಸ್ಕೊತಾರೆ, ಬೇರೆ ಏನೋ ಓವರ್ ಥಿಂಕ್ ಮಾಡಿ ಅವ್ರು ಯಾಕೆ ಹೇಳಿದ್ದು ಇದು, ಯಾಕೆ ಅವ್ರು ಇದು ಈ ಥರ ಹೇಳಿದ್ದು. ಸೊ ದೇ ಗೋ ಇನ್ ಟು ದಟ್ ಸೆಲ್ಫ್ ಬ್ಲೇಮ್, ನಾನೇ ಏನೋ ಮಾಡಿರ್ಬೋದು ಸಮಥಿಂಗ್. ದೇ ಗೋ ಇನ್ ಟು ದಟ್ ನೆಗೆಟಿವ್ ಹೋಲ್. ಬಟ್ ಆನ್ ದ ಅದರ್ ಸೈಡ್ ದೇ ಪರ್ಸ್ನಾಲಿಟಿ ತುಂಬ ಒಂಥರ ದೇ ಆರ್ ವೆರಿ ಅಲೈನ್ಡ್ ಟು ಸ್ಪಿರಿಚುಯಾಲಿಟಿ ಆ್ಯಂಡ್ ದೇ ವರ್ಕ್ ವೆರಿ ಹಾರ್ಡ್. ನಂಬರ್ 4 and 7 ಪೀಪಲ್ ಆ್ಯಕ್ಚುಲಿ ಅವ್ರಿಗೆ ರೂಢಿ ಆಗಿದೆ ಟು ವರ್ಕ್ ವೆರಿ ಹಾರ್ಡ್. ಸೊ ನಂಬರ್ 7 ಪೀಪಲ್ದು ನಾವು ಆ್ಯಂಡ್ 4 ಪೀಪಲ್ದು ಮ್ಯಾಕ್ಸಿಮಮ್ ನಾನು ನೋಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ 8 ಆಲ್ಸೋ ಯಾರು ನೇಮ್ ಕರೆಕ್ಷನ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಅವರು ಡಿಫ್ರೆನ್ಸ್ ಈ ಥರ ನೋಡ್ತಾರೆ, ಲೈಕ್ ವೆರಿ ಬಿಗ್ ಜಂಪ್. ಬಿಕಾಸ್ ಸಡನ್ಲಿ ಒಂದು ಗುಡ್ ಪ್ಲಾನೆಟ್ ಇಸ್ ಫೇವರಿಂಗ್ ದೆಮ್ ಅಲ್ವಾ. ಸೊ ನಂಬರ್ 7 ಪೀಪಲ್ ಹ್ಯಾವ್ ಅ ಲೈಕ್ ದೇ ಶುಡ್ ಗೆಟ್ ನೇಮ್ ಕರೆಕ್ಷನ್ ಆ್ಯಂಡ್ ದೇ ಆರ್ ವೆರಿ ಗುಡ್ with knowledge, like with teaching, with learning and going to a deeper level of that understanding. ಏನಾದರೂ ಅವ್ರು ಕಲ್ತ್ಕೊತಾರೆ, ಅವರು ಅದು ವಿಸ್ಡಮ್ ಆಸ್ಪೆಕ್ಟ್ ಆ್ಯಂಡ್ ಸ್ಪಿರಿಚುವಲ್ ಆಸ್ಪೆಕ್ಟ್ನಲ್ಲಿ ಹೋಗ್ತಾರೆ. ದೆನ್ ನಂಬರ್ 8 ಇಸ್ ರೂಲ್ಡ್ ಬೈ ಸ್ಯಾಟರ್ನ್, ಶನಿ. ಸೊ ನಂಬರ್ 8 ಪೀಪಲ್ ಅವ್ರ ಲೈಫ್ ತುಂಬ ಕಷ್ಟ ಇರುತ್ತೆ. ಯಾಕೆ ಅವರು ತುಂಬ ಕಾರ್ಮಿಕ್ ಲೆಸನ್ಸ್ ನೋಡಬೇಕು. ರಿಲೇಷನ್ಶಿಪ್ನಲ್ಲಿ ಕಾರ್ಮಿಕ್, ಚಿಕ್ಕ ಇರುವಾಗ ಕಾರ್ಮಿಕ್. ಅವ್ರಿಗೆ ಏನಾದರೂ ಸಕ್ಸಸ್ ಕೂಡ ಸಿಕ್ಕಿದ್ರೆ ತುಂಬ ದುಡ್ಡು ಆ್ಯಂಡ್ ಸಕ್ಸಸ್ ಅವ್ರಿಗೆ ಸಿಗ್ತದೆ ಲೈಫ್ನಲ್ಲಿ. ಬಟ್ ಅದು ತುಂಬ ವೇಟ್, ಸ್ಟ್ರಗಲ್ ಆ್ಯಂಡ್ ಟೆಸ್ಟ್ ಮಾಡಿ ಪರೀಕ್ಷಾ ಲೈಕ್ ಅಗ್ನಿ ಪರೀಕ್ಷಾ ದೇ ಹ್ಯಾವ್ ಟು ಗೋ ಥ್ರೂ ಟು ಗೆಟ್ ದೇರ್. ಸೊ ಸಪೋಸ್ ನಂಬರ್ 8 ಇಸ್ ಸ್ಟಿಲ್ ಸಿಟ್ಟಿಂಗ್ ಇನ್ ರಾಕ್ ಬಾಟಮ್, ಅವ್ರು ನೆನ್ಸ್ಕೊತಾರೆ ಇದು ಏನಿದು, ವಾಟ್ ಇಸ್ ದಿಸ್, ಇಟ್ಸ್ 8 ಇಸ್ ಸಪೋಸ್ ಟು ಬಿ ಇನ್ ಚೈನೀಸ್ ಆಲ್ಸೋ ಅವ್ರು ಹೇಳ್ತಾರೆ 8 ಇಸ್ ವೆರಿ ಲಕ್ಕಿ. ಬಟ್ ಅವ್ರಿಗೆ ಅದು ಲಕ್ ಆ್ಯಂಡ್ ಅವರು ಅದು ದುಡ್ಡು ಆ್ಯಂಡ್ ದಟ್ ಮನಿ ಗ್ರೋತ್ ಅವ್ರಿಗೆ with a lot of struggle, lot of learning lessons, lot of karmic lessons and lot of ಒಂಥರ like as if they go through one grind, like one ವನ್ವಾಸ್. 14 years ವನ್ವಾಸ್ ರಾಮಗೆ ಹೆಂಗೆ ಇತ್ತು ಆ ಥರ ಒಂದು ವನ್ವಾಸ್ ಆದಮೇಲೆ ಅವ್ರಿಗೆ ಸಿಕ್ಕತ್ತೆ. ರಾಮನು 8 ಸಾರಿ ರಾಮನು 8 ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ಟು ಗೋ ಥ್ರೂ ಲೈಕ್ ಅ ವನ್ವಾಸ್ ಇನ್ ದೇ ಲೈಫ್. ಆವಾಗ ಅವ್ರಿಗೆ ಸಕ್ಸಸ್, ಮನಿ ಎಲ್ಲ ಸಿಕ್ಕತ್ತೆ. ಬಟ್ they learn their lesson and they are very, like when it comes to all of that, they are very
in a way very spiritual and deep people. ಓಕೆ But some number 8 people depends on their but little bit luck our side nalli illa. Like they do have little issues with luck. Number 8 people also need name correction very strong. I tell them kan muchbittu you should get name correction, name analysis. You need ಸಪೋರ್ಟ್ ಆಫ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ನಾನು ಎಲ್ಲರ ನಂಬರ್ಗೆ ಹೇಳ್ತೀನಿ, ಬೇರೆ ನೇಮ್ ಕರೆಕ್ಷನ್ ಮಾಡಬೇಡಿ. ನಿಮಗೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ನೀವು ಮಾಡಿ. ವಾಸ್ತುನಲ್ಲಿ ಆ್ಯಕ್ಟಿವೇಟ್ ಮಾಡಬೇಕು ಮಾಡಿ, ನಿಮ್ಮ ಇದು ಮಾಡಬೇಕು ಮಾಡಿ, ನೀವು ಹೀಲಿಂಗ್ ಮಾಡಿಸ್ಬೇಕು ಮಾಡಿ, ನೀವು ಯಾವ ಆಸ್ಪೆಕ್ಟ್ನಲ್ಲಿ ನಿಮ್ಮ ಲಕ್ ಆ್ಯಕ್ಟಿವೇಟ್ ಮಾಡ್ತೀರಾ ಎಲ್ಲ ಮಾಡಿ. ಬಿಕಾಸ್ ದೆನ್ ಇಟ್ ಓವರ್ ರೈಡ್ಸ್ ದಟ್ ನೆಗೆಟಿವ್ ಎಫೆಕ್ಟ್. So number 8 people have a very karmic life, but at the end they are very successful. People who number 8 people who make money, ಅವ್ರು jackpot money ಮಾಡ್ತಾರೆ. And actually number 8 ನಮ್ಮದು ಚಾರ್ಟ್ನಲ್ಲಿ ಇಲ್ಲ ಅಂದರೆ ಪ್ರಾಪರ್ಟಿದು ಯೋಗ ಬರಲ್ಲ. ಸೊ ನಮ್ಮದು ನ್ಯೂಮರಾಲಜಿ ಚಾರ್ಟ್ನಲ್ಲಿ ಇಫ್ 8 ಇಸ್ ಮಿಸ್ಸಿಂಗ್ ಅದು ಪ್ರಾಸ್ಪೆರಿಟಿದು ಯೋಗ ಬರಲ್ಲ. ಆ್ಯಕ್ಚುಲಿ ನಾನು 6th ಹೇಳಿಲ್ಲ. 6 ಇಲ್ಲ ಅಂದರೆ ಫ್ರೆಂಡ್ಶಿಪ್ಸ್, community, like that kind of support from friendships and luxury, money ಅದೆಲ್ಲ ಸ್ವಲ್ಪ ಲೆಸ್ ಇರುತ್ತೆ. 7 ಚಾರ್ಟ್ನಲ್ಲಿ ಇಲ್ಲಾಂದರೆ ಪೀಸ್ ಆಫ್ ಮೈಂಡ್ ಇರಲ್ಲ. ಸೊ 8 ಇಲ್ಲ ಅಂದರೆ ಒಂದು ಪ್ರಾಪರ್ಟಿದು ಯೋಗ್ ಇರಲ್ಲ. ಲೈಕ್ ದ ಯೋಗ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆ್ಯಂಡ್ ಹೌಸ್ ದಿಸ್ ದ್ಯಾಟ್ ಬೈಯಿಂಗ್ ಲ್ಯಾಂಡ್, ಅದು ಒಂದು ಯೋಗ್ ಸ್ವಲ್ಪ ಕಮ್ಮಿ ಇರುತ್ತೆ. ದೆನ್ ನಂಬರ್ 9, ದ ಲಾಸ್ಟ್ ನಂಬರ್ ಈಸ್ ದ ಕಂಪ್ಲೀಷನ್ ನಂಬರ್. ಸೊ ಆಲ್ ನಂಬರ್ 9 ಪೀಪಲ್ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಅವ್ರದ್ದು ಲೈಫ್ ಪರ್ಪಸ್ ಇರುತ್ತೆ. ಅವ್ರಿಗೇನಾದರೂ ಒಂದು ವೆರಿ ಬಿಗ್ ಪರ್ಪಸ್ ಇರುತ್ತೆ ಲೈಫ್ನಲ್ಲಿ. ಆ್ಯಂಡ್ ಅವ್ರು ಯಾರಾದರೂ ರೂಲ್ಡ್ ಬೈ ಟು ಮಚ್ ನಂಬರ್ 9 ಆಲ್ಸೋ, ಅವ್ರ ಚಾರ್ಟ್ನಲ್ಲಿ ನಂಬರ್ 9 ಇದ್ದರೆ ಅವರು ಒಂದು ಡಿಫ್ರೆಂಟ್ ಪರ್ಪಸ್ ಇರುತ್ತೆ ಲೈಫ್ನಲ್ಲಿ. ಅವ್ರು ಅದು ಮಾಡಿಲ್ಲ ಅಂದರೆ ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಆಗುತ್ತೆ. ಇಟ್ಸ್ ಲೈಕ್ ನನ್ನ ಒಳಗಡೆ ಫೈರ್ ಇದೆ, ಅದು ಫೈರ್ ನಾನು ಚಾನೆಲ್ ಮಾಡ್ತಾ ಇಲ್ಲ. ಇಟ್ಸ್ ಲೈಕ್ ಪೆಟ್ರೋಲ್, ನಾನು ಪೆಟ್ರೋಲ್ ಎಂಜಿನ್ನಲ್ಲಿ ಹಾಕ್ತಾ ಇಲ್ಲ, ನಾನು ಸುಮ್ಮನೆ ಬಿಸಾಕ್ತಾ ಇದ್ದೀನಿ. ಯಾರು ಒಂದು ಮ್ಯಾಚ್ ಸ್ಟಿಕ್ ಆಗಿದ್ರೆ ಅದು ಬರ್ಸ್ಟ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಫ್ಯೂಲ್. ನಂಬರ್ 9 ಎನರ್ಜಿ ಒಂಥರ ಪೆಟ್ರೋಲ್ ಥರ ಇದೆ. ಯು ಹ್ಯಾವ್ ಟು ಯೂಸ್ ಇಟ್. ಸೊ ನಂಬರ್ 9 ಪೀಪಲ್ ಅವರು ಒಂಥರ ಕೋಪ ಜಾಸ್ತಿ ಸಮ್ಟೈಮ್ಸ್, ಫ್ರಸ್ಟ್ರೇಷನ್ ಸಮ್ಟೈಮ್ಸ್. ಯಾಕೆ ಅದು ಎನರ್ಜಿ ಈಸ್ ಆ್ಯಕ್ಚುಲಿ ಪವರ್ಫುಲ್ ಪಾಸಿಟಿವ್ ಎನರ್ಜಿ ವಿಚ್ ಅವ್ರಿಗೇನೆ ಬರ್ನ್ ಆಗ್ತಾ ಇದೆ, ಒಂದು ಪ್ರೆಷರ್ ಕುಕ್ಕರ್ ಥರ. ಸೊ ಅವ್ರು ಅದು ಚಾನೆಲ್ ಮಾಡಬೇಕು. ಸೊ ನಂಬರ್ 9 ಪೀಪಲ್ ಟೀಚ್ ಮಾಡಬೇಕು, ಅವರು ಪಾಲಿಟಿಕ್ಸ್ ಜಾಯಿನ್ ಮಾಡ್ಬೋದು, ಅವರು ಸಮಾಜ ಸೇವಾ ಮಾಡ್ಬೋದು, ಏನಾದರೂ ಅವರು ಪೀಪಲ್ ಹ್ಯುಮ್ಯಾನಿಟಿಗೆ ಮಾಡಿದ್ರೆ ಅದು ಎನರ್ಜಿ ಕುಜ ಎನರ್ಜಿ ಚಾನೆಲ್ ಆಗುತ್ತೆ. ಆ್ಯಂಡ್ ನಂಬರ್ 9 ಪೀಪಲ್ ಸಮ್ಟೈಮ್ಸ್ ಅವ್ರಿಗೆ ಅದು ಇರಿಟೇಬಿಲಿಟಿ, ರೆಸ್ಟ್ಲೆಸ್ನೆಸ್, ಆಂಗ್ಸೈಟಿ ಆ ಥರ ಇದ್ದರೆ ಅವ್ರು ಎಕ್ಸಸೈಸ್ ಮಾಡಬೇಕು. ಗ್ಯಾರಂಟಿ ಡೈಲಿ ಅವ್ರು ಸ್ವೆಟ್ ಮಾಡಬೇಕು. ಆವಾಗ ಅದು ಮಾರ್ಸ್ ಎನರ್ಜಿ, ಅದು ಕುಜ ಎನರ್ಜಿ ಸ್ವಲ್ಪ ಡಿಸಿಪೇಟ್ ಆಗುತ್ತೆ. ದೇ ನೀಡ್ ಟು ಸ್ವೆಟ್, ದೇ ನೀಡ್ ಟು ಎಕ್ಸಸೈಸ್. ಸ್ವೆಟ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಒಂದು ಸಾನಲ್ಲಿ ಕೂತ್ಕೋಬೇಕು ಅವರು. ಸೊ ದಟ್ ದೇ ಆರ್ಟಿಫಿಷಿಯಲಿ ಸ್ವೆಟ್. ಸಿ ಐ ಟೆಲ್ ಪೀಪಲ್, ನ್ಯಾಚುರಲಿ ನಿಮಗೆ ಏನಾಗಿಲ್ಲ ಅಂದರೆ, ನ್ಯಾಚುರಲಿ ನಿಮಗೆ ನಂಬರ್ 6 ಇಲ್ಲ ಅಂದರೆ ಏನು ಮಾಡಬೇಕು? ವಿ ಕ್ಯಾನ್ ಗೋ ಅಂಡ್ ಫೈಟ್ ವಿತ್ ಗಾಡ್. Correct, no? We can't be ruled under that. But you can artificially create planetary energies. People can chant specific mantras also to activate planets. But ಒಂಥರ ಗೊತ್ತಾಗಬೇಕು ನನಗೆ ಏನು ಪ್ಲ್ಯಾನೆಟ್ ನಮ್ಮ ಫ್ರೆಂಡು, ಏನು ಪ್ಲ್ಯಾನೆಟ್ ನಮ್ಮ ಎನಿಮಿ. ತುಂಬ ನ್ಯೂಮರಾಲಜಿಸ್ಟ್ ಎಲ್ಲ ಹೇಳ್ತಾರೆ 24 ಬರಿಬೇಕು, 40 ಏನಾದರೂ ಒಂದು ನಂಬರ್ ನಮ್ಮ ವೀನಸ್ ಮೌಂಡ್ನಲ್ಲಿ ಬರಿಬೇಕು. ನೋಡಿ, ಅದು ಒಂದು ಪ್ಲ್ಯಾನೆಟ್ ಆಕ್ಟಿವೇಶನ್. ಬಟ್ ದಟ್ಸ್ ನಾಟ್ ರಿಯಲಿ ಟ್ರೂ ಫಾರ್ ಎವ್ರಿ ಒನ್. ಯಾಕೆ ಶುಕ್ರ ಕ್ಯಾನ್ ಬಿ ಎನಿಮಿ ಪ್ಲ್ಯಾನೆಟ್ ಟು ಸಮ್ ಪೀಪಲ್. ಸೊ ಅದು ಎಲ್ಲರಿಗೆ ಸೂಟ್ ಆಗಲ್ಲ. ಸಪೋಸ್ ನಿಮಗೆ ನಿಮ್ಮ ಶುಕ್ರ ನಿಮ್ಮದು ಪಾಸಿಟಿವ್ ಪ್ಲ್ಯಾನೆಟ್ ಇದೆ, ಆವಾಗ ನೀವು 24 ಬರೆದ್ರೆ ನಿಮಗೆ ಜಾಕ್ಪಾಟ್ ಸಿಕ್ಕತ್ತೆ. ಬಟ್ ಸಪೋಸ್ ಶುಕ್ರ ನಿಮಗೆ ಆ್ಯಕ್ಚುಲಿ ಎನಿಮಿ ಪ್ಲ್ಯಾನೆಟ್ ಇದೆ ಅಂದರೆ ಆವಾಗ ಏನು ಮಾಡಬೇಕು? ಅದು ನಿಮಗೆ ನೆಗೆಟಿವ್ ಆಗಿಬಿಡುತ್ತೆ. ನಿಮ್ಮ ಲೈಫ್ ಇಟ್ ವಿಲ್ ರೆಸಿಸ್ಟ್ ಆ್ಯಂಡ್ ಸ್ಟಾಪ್ ಯು. ಸೊ ಜಸ್ಟ್ ಬೈ ಲಿಸ್ನಿಂಗ್ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಹೇಳ್ತಾರೆ 24 ಇಲ್ಲಿ ಬರಿಬೇಕು. ದಟ್ಸ್ ಆ್ಯಕ್ಚುಲಿ ನಾಟ್ ಗುಡ್ ಫಾರ್ ಎವ್ರಿ ಒನ್. ಕೈ ಮೇಲೆ ಬರಿಬೇಕಾ? ಹಾಂ, ತುಂಬ ಜನ ಹೇಳ್ತಾರೆ, ನ್ಯೂಮರಾಲಜಿಸ್ಟ್ನೇ ಹೇಳ್ತಾರೆ. ಬಟ್ ಐ ಥಿಂಕ್ ಅವ್ರು ಡೀಪ್ ಹೋಗಿಲ್ಲ ನ್ಯೂಮರಾಲಜಿನಲ್ಲಿ. ಆ್ಯಂಡ್ ಸಿ ಅಗೇನ್ ನ್ಯೂಮರಾಲಜಿಸ್ಟ್ ತುಂಬ ಹೇಳ್ತಾರೆ ರೆಡ್ ಹಾಕಬೇಡಿ ಬಿಕಾಸ್ ಇಟ್ ಈಸ್ ಮಾರ್ಸ್, ಬ್ಲ್ಯಾಕ್ ಹಾಕಬೇಡಿ ಇಟ್ ಈಸ್ ಅನ್ಲಕ್ಕಿ. ಬಟ್ ನಾವು ಡೀಪ್ ಇನ್ ಟು ದ ಚಾರ್ಟ್ ಹೋಗ್ಬಿಟ್ಟು ನಾವು ನೋಡೋದು ನಿಮ್ಮದು ಅರ್ತ್, ಫೈರ್, ವಾಟರ್, ವುಡ್, ಮೆಟಲ್ ಯಾವುದು ನಿಮ್ಮದು ಎಲಿಮೆಂಟ್ಸ್ ಇದೆ. ಆವಾಗ ನಾವು ಹೇಳ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ನಂದು ಸೆಲ್ಫ್ ಎಲಿಮೆಂಟ್ ವಾಟರ್ ಇದೆ, ಸೊ ನಂದು ವೆಲ್ತ್ ಎಲಿಮೆಂಟ್ ಫೈರ್ ಇದೆ. ದಟ್ ಮೀನ್ಸ್ ನಾನು ಏನಾದರೂ ಬಿಸ್ನೆಸ್ ಫೈರ್ನಲ್ಲಿ ಮಾಡಿದ್ರೆ, ಇಲ್ಲಾಂದರೆ ನಾನು ರೆಡ್ ಹಾಕಿದ್ರೆ ನನಗೆ ತುಂಬ ತುಂಬ ಲಕ್ಕಿ ಇದೆ, ವೆರಿ ಲಕ್ಕಿ. ರೆಡ್ ಇಸ್ ಆ್ಯಕ್ಚುಲಿ ಮೈ ಲಕ್ಕಿ ಕಲರ್. ಸೊ ನನ್ನ ಲೈಫ್ನಲ್ಲಿ ಟ್ರೈ ಮಾಡಿದ್ದೀನಿ, ಅಕಾರ್ಡಿಂಗ್ ಟು ಮೋಸ್ಟ್ ನ್ಯೂಮರಾಲಜಿಸ್ಟ್ ರೆಡ್ ಇಸ್ ಅನ್ಲಕ್ಕಿ. ಬಟ್ ನಾವು ಡೀಪ್ ಸಿಸ್ಟಮ್ನಲ್ಲಿ ಹೋಗ್ಬಿಟ್ಟು ಎಲಿಮೆಂಟ್ ಚಾರ್ಟ್ಸ್ ನೋಡ್ತೀವಿ.
ನ್ಯೂಮರಾಲಜಿ ರಿಲೇಟೆಡ್. ಅದರಲ್ಲಿ ರೆಡ್ ನನಗೆ ವೆಲ್ತ್ ಕಲರ್ ಇದೆ. ಸೊ ಆ್ಯಕ್ಚುಲಿ ನಾನು ನೋಡಿದ್ದೀನಿ ದಟ್ ನಾನು ಯಾವಾಗಲೂ ರೆಡ್ ಹಾಕಿದೆ ನನಗೆ ಆ್ಯಕ್ಚುಲಿ ಗ್ರೋತ್ ಸಿಕ್ಕಿದೆ. ಸೊ ಯು ಶುಡ್ ಆಲ್ವೇಸ್ ಬಿ ಅಲೈನ್ ಟು, ಇಟ್ಸ್ ಲೈಕ್ ಮ್ಯಾಗ್ನೆಟ್. ನಾವು ಮ್ಯಾಗ್ನೆಟ್ ಒಂದು ಪೊಲಾರಿಟಿ ರಾಂಗ್ ಇದ್ದರೆ ಅದು ರಿಪೆಲ್ ಮಾಡುತ್ತಲ್ವಾ. ಇಫ್ ಯು ಪುಟ್ ದ ಕರೆಕ್ಟ್ ಥಿಂಗ್ it gets attracted. So everything in life is frequency and energy. So we have to understand ನಮ್ಮದು ಏನು ಪ್ಲ್ಯಾನೆಟ್ ಇದೆ, ಯಾವುದು ನಮ್ಮದು ಫ್ರೆಂಡ್, ಯಾವುದು ನಮ್ಮದು ಶತ್ರು ಇದ್ದರೆ ಅದು ರಿಪೆಲ್ ಮಾಡಬೇಕು. ಅದು ನೀವಿಟ್ಟರೆ ನಿಮ್ಮ ಹತ್ರ ಲೈಕ್ 24 ಬಂದರೆ ಸಪೋಸ್ ಅದು ನಿಮಗೆ ಶತ್ರು ಪ್ಲ್ಯಾನೆಟ್ ಶುಕ್ರ, ಅದು ನಿಮಗೆ ನೆಗೆಟಿವ್ ಆಗುತ್ತೆ. ಸೊ ಈ ಥರ ಪರಿಹಾರ ಆ್ಯಕ್ಚುಲಿ ಪೀಪಲ್ ಶುಡ್ ನಾಟ್ ಫಾಲೋ ಬ್ಲೈಂಡ್ಲಿ ಫ್ರಮ್ Instagram. They should get the parihara that is made for them, especially when it comes to numerology. Customized. ಈಗ ನೀವು 1 to 9 ಹೇಳಿದ್ರಿ. ಅಗೇನ್ ಇದು ತುಂಬ ಜನರಿಗೆ ಇದನ್ನ ಫಸ್ಟಿಂದ ನೋಡ್ಕೊಳ್ಳಿ, ಸೊ ದಟ್ ನಿಮಗೆ ಏನು 1 2 ಅಂದರೆ ಏನು, 4 ಅಂದರೆ ಏನು, ನಿಮಗೆ ನಿಮ್ಮ ಅದಕ್ಕೇನಂತಾರೆ ಲೈಫ್ ಪಾತ್, ಎಸ್, ಅದು ನಿಮಗೆ ಅರ್ಥ ಆದಮೇಲೆ ಅದನ್ನು ನೀವು ರಿಲೇಟ್ ಮಾಡ್ಕೊಳ್ಳಿ. ಬಟ್ ಮೇಡಮ್ ಹೇಳಿದ ಹಾಗೆ ರಿಲೇಟ್ ಆಗದೇ ಇರಬಹುದು ನಿಮಗೆ. 7 ಅಂದರೆ ಇದೆಲ್ಲ ಹೇಳ್ತಾ ಇದ್ದಾರೆ, ನನಗೇನು ಇದು ಇಲ್ಲ ಅಂತ ಅನ್ನಿಸ್ಬೋದು. ಅದು ಯಾಕೆ ಅಂತ ಕೂಡ ಹೇಳಿದರು. ಬಟ್ ನನಗೆ ಪರ್ಸ್ನಲಿ ಎಲ್ಲ ಕ್ವಾಲಿಟಿಗಳು ಸ್ವಲ್ಪ ರಿಲೇಟ್ ಆಗುತ್ತಲ್ಲ. ಈಗ ನೀವು 6 ಹೇಳ್ತಿರ್ಬೇಕಾದ್ರೆ ನನಗೆ ನನ್ನ ಹತ್ರ ಇದೆಯಲ್ಲ ಸ್ವಲ್ಪ ಅನ್ನಿಸ್ತಾ ಇತ್ತು. 9 ಹೇಳಬೇಕಾದ್ರೆ ತುಂಬ ಸ್ಟ್ರಗಲ್ ಮಾಡಿದ ಮೇಲೆ ಸಿಗುತ್ತೆ, ಅದು ನನಗೆ ಹೌದಲ್ವಾ, ನಾವು ತುಂಬ ಸ್ಟ್ರಗಲ್ ಮಾಡಿದೆ. ಸೊ ಇದೇನಿದು ಹಾಗಾದರೆ ಹಿಂಗೆ ಅನ್ಸೋದು? ಬಿಕಾಸ್ ನಮ್ಮದು ನ್ಯೂಮರಾಲಜಿ ಚಾರ್ಟ್ನಲ್ಲಿ ಆ್ಯಂಡ್ ನಮ್ಮ ಅಸ್ಟ್ರಾಲಜಿ ಚಾರ್ಟ್ನಲ್ಲಿ ನಿಮ್ಮದು ಆ ಪ್ಲ್ಯಾನೆಟ್ ಜಾಸ್ತಿ ಇರ್ಬೋದು. ಇಟ್ ಮೈಟ್ ಬಿ ಎಕ್ಸಾಲ್ಟೆಡ್. You might be going through ಏನಾದರೂ ಒಂದು ದಶಾ from astrology. That's why you are able to relate to those energies. Maybe 10 years back you couldn't relate to those same things. So astrology, like ನಾನು astrology ಮಾಡಲ್ಲ, I don't do astrology at all. But some principles that ನಾವು ನ್ಯೂಮರಾಲಜಿನಲ್ಲಿ ಯೂಸ್ ಮಾಡೋದು ಅಸ್ಟ್ರಾಲಜಿಯಿಂದ ಬಾರೋ ಮಾಡಲೇಬೇಕು. And that's why I take a lot of that information from my team members. ಅದಕ್ಕೆ ನಾವೊಂದು ಟೀಮ್ ಮೆಂಬರ್ಸ್ ಇದ್ದೀವಿ. ಯಾಕೆ ಒಂದು ರೂಟ್ ಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದೊಂದು ಜನ ಬರ್ತಾರೆ ವಿತ್ ನ್ಯೂಮರಾಲಜಿ, ವಿದಿನ್ ನೋ ಟೈಮ್ ಅವರು ಪ್ರಮೋಷನ್ ಸಿಗ್ತದೆ, ದಿಸ್ ಹ್ಯಾಪೆಂಡ್, ಮದುವೆ ಆಗಿಬಿಡ್ತದೆ. ದೇ ವರ್ ಸ್ಟ್ರಗ್ಲಿಂಗ್ ಫ್ರಮ್ 10 years 15 years. ಒಂದೊಂದು ಜನ ನ್ಯೂಮರಾಲಜಿ ಮಾಡೋದಾದ್ಮೇಲೆ ಲಿಟಲ್ ಚೇಂಜ್ ಇರುತ್ತೆ. ಯಾಕೆ? ಅವ್ರ ಲೈಫ್ನಲ್ಲಿ ಬೇರೆ ಏನು ರೂಟ್ ಕಾಸ್ ಇರುತ್ತೆ. ಸೊ ನಮ್ಮ ಆರ್ಗನೈಸೇಷನ್ ಫಸ್ಟ್ ಯಾವಾಗ ಜನ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದು ಪ್ರಾಬ್ಲಮ್ ಎಲ್ಲಿಂದ ಇದೆ, ಫಸ್ಟ್ ಐ ಟೆಲ್ ದೆಮ್, ನಮ್ಮದು ಒಂದು ಪ್ರಾಕ್ಟಿಷನರ್ ಇದೆ ಪ್ರಾಂಜಲ್, ಅವರು ಒಂದು ಸೆಷನ್ ಮಾಡ್ತಾರೆ ರೂಟ್ ಕಾಸ್ ಅನಾಲಿಸಿಸ್. ಅದರಲ್ಲಿ ಅವ್ರು ಎಲ್ಲ ನೋಡ್ತಾರೆ. ಅವರು ಸ್ವಲ್ಪ ವಾಸ್ತು ನೋಡ್ತಾರೆ, ನ್ಯೂಮರಾಲಜಿ ನೋಡ್ತಾರೆ, ಅಸ್ಟ್ರಾಲಜಿ ನೋಡ್ತಾರೆ, ಎಲ್ಲ ಚಾರ್ಟ್ ಹಿಂಗೆ ಒಂಥರ ಇಟ್ಸ್ ಲೈಕ್ ಫುಲ್ ಲೈಫ್ ಮ್ಯಾಪ್ ಮಾಡಿ ನೋಡ್ತಾರೆ ಎಲ್ಲಿಂದ ಬರ್ತಾ ಇದೆ. ಆವಾಗ ಅವ್ರು ಹೇಳ್ತಾರೆ ಇದು ಮಾಡಿ, ಆ್ಯಂಡ್ ಅದು ದಾರಿನಲ್ಲಿ ಸೊಲ್ಯೂಷನ್ ಮಾಡ್ತಾರೆ, ಅವ್ರಿಗೆ ಸಿಗ್ತದೆ. ಡಾಕ್ಟರ್ಗಳಿಗೂ ನಾವು ಹೋದಾಗ ಈಗ ನಮಗೆ ನೆಗಡಿ ಬಂದಿದೆ, ಜ್ವರ ಬಂದಿದೆ, ರೂಟ್ ಕಾಸ್ ಅನಾಲಿಸಿಸ್ ಅವರು ಮಾಡಬೇಕಲ್ವ. ಎಲ್ಲರೂ ಅಂದ್ರೆ ರೂಟ್ ಕಾಸ್ ತಿಳ್ಕೊಂಡ್ರೆ ನಿಮ್ಮ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಸಿಗುತ್ತೆ. ಇಲ್ಲಾಂದ್ರೆ ನೀವು ಸೂಪರ್ಫಿಷಿಯಲ್ ಆಗಿ ನೋಡಿದ್ರೆ ಅದು ಟೆಂಪರರಿ ಸಿಗುತ್ತೆ. ಟೆಂಪ್ರರಿ. ಬಿಕಾಸ್ ಏನು ಗೊತ್ತಾ, ಇವಾಗ ಜಸ್ಟ್ ಟುಡೇ ನನಗೆ ಯಾರು ಹೇಳ್ತಾ ಇದ್ರು, ಫಸ್ಟ್ ನಾವು ಡಾಕ್ಟರ್ಸ್ ಹತ್ರ ಹೋಗಿದ್ರೆ ಫಸ್ಟ್ ಕಣ್ಣು ನೋಡ್ತಾರೆ, ಪಲ್ಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ದೇ ವಿಲ್ ಚೆಕ್ ಎವ್ರಿಥಿಂಗ್. ಟುಡೇ ದೇ ಓನ್ಲಿ ಆಸ್ಕ್ ಯು ಯುವರ್ ಸಿಂಪ್ಟಮ್ಸ್. ಸಮ್ ಡಾಕ್ಟರ್ಸ್ ಡೋಂಟ್ ಇವನ್ ಅವ್ರು ಚೆಕ್ನು ಮಾಡಲ್ಲ, ಟಚ್ ಮಾಡಲ್ಲ ಅವರು. ಆ್ಯಂಡ್ ನಾವು ಆಫ್ಟರ್ ಕೋವಿಡ್ ಯಾರು ಟಚ್ ಮಾಡಲ್ಲ ಯಾರಿಗೆ. ಸೊ ಅಗೇನ್ ಯು ಆರ್ ನಾಟ್ ಗೋಯಿಂಗ್ ಟು ದ ರೂಟ್ ಕಾಸ್. ರೂಟ್ ಕಾಸ್ನಲ್ಲಿ ಹೋಗಿದ್ರೆ ನಿಮ್ಮದು ಇಶ್ಯೂ ಆಲ್ಮೋಸ್ಟ್ ಪರ್ಮನೆಂಟ್ಲಿ ಹೋಗುತ್ತೆ. ಆ್ಯಂಡ್ ಅನ್ ಎಕ್ಸಾಂಪಲ್ ಆಫ್ ಹೆಲ್ತ್, ನಾನು ತುಂಬ ಬಿಲೀವ್ ಮಾಡೋದು ಇನ್ ಆಕ್ಯುಪಂಕ್ಚರ್. ಯಾಕೆ ನನಗೆ ತುಂಬ ಬೆನಿಫಿಟ್ ಸಿಕ್ತು ಫ್ರಮ್ ಅ ಪರ್ಸನ್ ಹೂ ಡಿಡ್ ಆಕ್ಯುಪಂಕ್ಚರ್. ನನಗೆ ತುಂಬ ನಿದ್ದೆ ಪ್ರಾಬ್ಲಮ್ ಇತ್ತು, ಲಾಡ್ ಆಫ್ ಹೆಲ್ತ್ ಇಶ್ಯೂಸ್ ಇತ್ತು, ಅದೆಲ್ಲ ಸರಿ ಆಯಿತು. ನಮ್ಮ ಚಿಕ್ಕ ಮಗಾಗೆ ವೀಸಿಂಗ್ ಇತ್ತು, ಆಸ್ತಮಾ ವೀಸಿಂಗ್ ಇತ್ತು ಫ್ರಮ್ ದ ಏಜ್ ಆಫ್ 1. ಅದು ಕಂಪ್ಲೀಟ್ಲಿ ಹೋಗಿದ್ದು. ಅವ್ರು ಫುಲ್ ಲೈಫ್ ನೆಬ್ಯುಲೈಸರ್ ತಗೊಂಡಿದ್ದಾರೆ ನಮ್ಮ ಚಿಕ್ಕ ಮಗ. ಬಟ್ ದಟ್ಸ್ ನಾಟ್ ಅ ಕ್ಯೂರ್, ದಟ್ ಈಸ್ ಓನ್ಲಿ ಫಾರ್ ಟೆಂಪ್ರರಿ ರಿಲೀವ್, ಇಟ್ಸ್ ಸಪ್ರೆಸಿಂಗ್. ನಾವು ಆಕ್ಯುಪಂಕ್ಚರ್ ಮಾಡಿದ್ದು ಅವರು ನಮ್ಮ ಚಿಕ್ಕ ಮಗಾಗೆ 9 daysನಲ್ಲಿ ಅದಕ್ಕೆ ಫುಲ್ ವೀಸಿಂಗ್, ಅಸ್ತಮಾ ಇಸ್ ಗಾನ್ ಫಾರ್ ಎವರ್. ಇವಾಗ half a year ಇಸ್ ಓವರ್, ಆಲ್ಮೋಸ್ಟ್ 8 months ಆರ್ ಓವರ್. ಅದು ನೆಬ್ಯುಲೈಸರ್ ಯಾವಾಗ ಟಚ್ ಮಾಡಲ್ಲ. ಏನಾದರೂ ಒಂದು ದಿವಾಲಿ ಟೈಮ್ನಲ್ಲಿ ಕ್ರ್ಯಾಕರ್ ಇದ್ದರೆ, ಇಲ್ಲಾಂದರೆ ಏನಾದರೂ ತುಂಬ ಡಸ್ಟ್ ಸಿಚುವೇಶನ್ನಲ್ಲಿ ಇದ್ದರೆ, ಆವಾಗ ಏನಾದರೂ ಅದು ಫ್ಯೂಮಿಗೇಷನ್ ಇದ್ದರೆ ಆವಾಗ ಒಂದು ವೀಸಿಂಗ್ ಬರುತ್ತೆ. ಬಟ್ ದಟ್ ಈಸ್ ಗೋಯಿಂಗ್ ಟು ರೂಟ್ ಕಾಸ್. ಆಕ್ಯುಪಂಕ್ಚರ್ ಟ್ರೀಟ್ ಮಾಡುತ್ತೆ ರೂಟ್ ಕಾಸ್. ಸೊ ನಾವು ಎಲ್ಲ
ಸ್ವಲ್ಪ ಪೇಷಂಟ್ ಆಗಿರಬೇಕು. ದಿಸ್ ಕ್ವಿಕ್ ಫಿಕ್ಸಸ್ ಡೋಂಟ್ ವರ್ಕ್. ನಾನು ಜನಗೆ ಹೇಳ್ತೀನಿ, ಐ ಡೋಂಟ್ ಹ್ಯಾವ್ ಮ್ಯಾಜಿಕ್ ಟ್ಯಾಬ್ಲೆಟ್, ಐ ಡೋಂಟ್ ಹ್ಯಾವ್ ಅ ಮ್ಯಾಜಿಕ್ ವಾಂಡ್. ಸೊ ಆ್ಯಂಡ್ ದೀಸ್ ಮ್ಯಾಜಿಕ್ ಫಿಕ್ಸಸ್ ಆರ್ ಓನ್ಲಿ ಸೂಪರ್ಫಿಷಿಯಲ್. ಅದು ಒಳಗಡೆಯಿಂದ ಹೋಗ್ಬಿಟ್ಟು ಡೀಪಾಗೆ ನಾವು ಮಾಡಬೇಕು. ಇನ್ಫ್ಯಾಕ್ಟ್ ಜನ ನನಗೆ ಯಾವಾಗ ಬಂದುಬಿಟ್ಟು ನಾನು ಮ್ಯಾನಿಫೆಸ್ಟೇಷನ್ ಕೂಡ ಕಲ್ತ್ಕೊಂಡು ಕೊಡ್ತೀನಿ ಜನಗೆ, ಹೌ ಟು ಮ್ಯಾನಿಫೆಸ್ಟ್. ತುಂಬ ಜನಗೆ ಎಲ್ಲ ಇಂಟರ್ನೆಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಹೇಳ್ತಾರೆ, ನಾನು ಮ್ಯಾನಿಫೆಸ್ಟೇಷನ್ ಲರ್ನ್ ಮಾಡಿದ್ದೀನಿ, ನನಗೆ ವರ್ಕ್ ಆಗಲ್ಲ. ಯಾಕೆ ಗೊತ್ತಾ? ನಮ್ಮದು ಪಾಸ್ಟ್ನಲ್ಲಿನೂ ಒಂದು ಟ್ರಾಮಾ ಇರುತ್ತೆ ಚೈಲ್ಡ್ಹುಡ್ನಲ್ಲಿ, ಅದು ನಮಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಬಿಡಲ್ಲ. ನಮಗೆ ಅದು ಕನೆಕ್ಷನ್ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಇಟ್ ಇಸ್ ಟ್ರೂ. ಸಮ್ ಪಾರ್ಟ್ ಆಫ್ ಅಸ್ ದಟ್ ಈಸ್ ಅನ್ಹೀಲ್ಡ್, ನಮಗೆ ನಮ್ಮದು ನೆನ್ಸ್ಕೊಳ್ಳಿ, ವಿ ಹ್ಯಾವ್ ಅ ಟೇಲ್, ಥಿಂಕ್ ದಟ್ ವಿ ಹ್ಯಾವ್ ಅ ಟೇಲ್, ಅದು ನಮಗೆ ಒಂದು ಟೇಲ್ ಎಲಿತಾ ಇದೆ. ಸೊ ನಮ್ಮ ಮುಂದೆ ಹೋಗೋಕ್ಕೆ ಆಗಲ್ಲ. ತುಂಬ ಜನ ಅವ್ರಿಗೆ ಗ್ರೋತ್ ಬೇಕು, ಬಟ್ ಅವ್ರು ಏನು ನೆನ್ಸ್ಕೊತಾರೆ, ನಾನು ಏನು ಟ್ರಾಮಾ ಚೈಲ್ಡ್ಹುಡ್ನಲ್ಲಿ ಇದೆಲ್ಲ ಮರ್ತೋಗ್ಬಿಡು, ಜಸ್ಟ್ ಲೀವ್ ಇಟ್, ಜಸ್ಟ್ ಬೆರಿ ಇಟ್, ಇಟ್ಸ್ ಗಾನ್, ಫರ್ಗೆಟ್ ಇಟ್. ಬಟ್ ದಟ್ ಡಸ್ ನಾಟ್ ಲೆಟ್ ಯು ಫರ್ಗೆಟ್. ಅದು ನಿಮಗೆ ಹೋಲ್ಡ್ ಮಾಡ್ತಾ ಇದೆ. ಅದು ಚೈಲ್ಡ್ಹುಡ್ ಪ್ಯಾಟರ್ನ್ ನಮ್ಮದು ಅಡಲ್ಟ್ಹುಡ್ನಲ್ಲಿ ಬರುತ್ತೆ, ನಮಗೆ ಮುಂದೆ ಹೋಗೋಕ್ಕೆ, ಪ್ರಾಸ್ಪರಸ್ ಆಗೋಕ್ಕೆ ಬಿಡಲ್ಲ. ಯಾವಾಗ ನಾವು ಸಕ್ಸಸ್ ನೋಡಬೇಕು ಆ್ಯಂಡ್ ಮುಂದೆ ಹೋಗ್ಬೇಕು ಲೈಫ್ನಲ್ಲಿ, ಫಸ್ಟ್ ನಾವು ಪಾಸ್ಟ್ನಲ್ಲಿ ಹೋಗ್ಬಿಟ್ಟು ಅದೆಲ್ಲ ಸರಿ ಮಾಡಬೇಕು. ಆ್ಯಂಡ್ ದಟ್ಸ್ ವೈ ನಾನು ಹಿಪ್ನೋಥೆರಪಿ ಮಾಡೋದು, ಟು ಗೋ ಟು ದ ರೂಟ್. ಸೊ ಹಾಗೆ ನಾವು ಶೀಲಾ ಬಜಾಜ್ ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, ಯಾಕಂದರೆ ಸುಮಾರು ವಿಚಾರ ತಿಳ್ಕೊಂಬಿಟ್ಟಿದ್ದಾರೆ. ಆಮೇಲೆ ಒಂದಕ್ಕೊಂದು ಎಲ್ಲ ಇಂಟರ್ ಕನೆಕ್ಟೆಡ್ ವಿಚಾರಗಳು ಕೂಡ ತುಂಬ ಇದೆ. ಹೀಗಾಗಿ ಇದನ್ನು ನಾವು ಮುಂದೊಂದಿನ ಕನ್ವರ್ಸೇಷನ್ ಮುಂದುವರಿಸಬಹುದು ಅಂತ ಹೇಳ್ತಾ, ಸೊ ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾರೆ? ಎನಿ ಸಜೆಷನ್, ಎನಿ ಟಿಪ್ಸ್, ಸುಮ್ಮನೆ ಜನರಲ್ ಆಗಿ ಎಲ್ರಿಗೂ ಅಪ್ಲೈ ಆಗೋ ಥರ ನಿಮ್ಮ ಲೈಫನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತಂದರೆ, ನೀವು ಯಾವುದೇ ಡೇಟ್ ಆಫ್ ಬರ್ತಲ್ಲಿ ಉಟ್ಕೊಳ್ಳಿ, ನೀವು ಯಾವುದೇ ವಾರ ಉಟ್ಕೊಳ್ಳಿ, ನೀವು ಎಲ್ಲೇ ಉಟ್ಕೊಳ್ಳಿ, ಬಟ್ ನಿಮ್ಮ ಲೈಫ್ ಒಂದು ಸ್ವಲ್ಪ ಚೆನ್ನಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ದರೆ ಏನು ಉತ್ತರ ಕೊಡ್ತೀರಾ? ಸೊ ತುಂಬ ಜನ ನೋಡಬೇಕು, ಅವ್ರು ಫಸ್ಟು ಗೊತ್ತಾಗಬೇಕು, ನಂದು ಡೇಟ್ ಆಫ್ ಬರ್ತ್ ನನಗೆ ಏನು ಮಾಡ್ತಾ ಇದೆ, ವಾಟ್ ಈಸ್ ಮೈ ಡೇಟ್ ಆಫ್ ಬರ್ತ್ ಡೂಯಿಂಗ್, ಇಸ್ ಇಟ್ ಹೆಲ್ಪಿಂಗ್ ಮೀ, ಅದು ನನಗೆ ಸಹಾಯ ಮಾಡ್ತಾ ಇದೆ, ನನಗೆ ಹರ್ಟ್ ಮಾಡ್ತಾ ಇದೆ, ಏನು ಮಾಡ್ತಾ ಇಲ್ಲ, ಲೈಕ್ ನ್ಯೂಟ್ರಲ್. ಸೊ ಅದು ಗೊತ್ತಾಗಬೇಕಂದ್ರೆ ಅದು ಫಸ್ಟ್ ಒಂದು ನ್ಯೂಮರಾಲಜಿ ಲೈಕ್ ನಾಟ್ ನೇಮ್ ಅನಾಲಿಸಿಸ್, ಒಂದು ನ್ಯೂಮರಾಲಜಿ ಚಾರ್ಟ್ ಅನಾಲಿಸಿಸ್ ಮಾಡ್ಬೋದು, ಒಂದು ರಿಪೋರ್ಟ್ ತಗೋಬೋದು. ಆ ರಿಪೋರ್ಟ್ ನಿಮ್ಮ ವೆಬ್ಸೈಟಲ್ಲಿ ತಗೋ, ನಮ್ಮ ವೆಬ್ಸೈಟ್ನಲ್ಲಿ ಇದೆ, sheela.com. sheela.com ಹೋದರೆ ನೀವು ಅದನ್ನು ನಿಮ್ಮ ಡೀಟೇಲ್ಸ್ನ ಹಾಕಿದರೆ ನಿಮ್ಗೊಂದು ಚಾರ್ಟ್ ಬರುತ್ತೆ. ಎಸ್. ಸೊ ಅದು ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಮಿಸ್ಸಿಂಗ್ ಇದೆ. ಅದು ನಿಮ್ಗೆ ಫುಲ್ ಅರ್ಥ ಆಗಿಲ್ಲ ಅಂದರೆ ಒಂದು ಕನ್ಸಲ್ಟ್ ತಗೋಬೋದು ವಿತ್ ಪ್ರಾಂಜಲ್. ಅವ್ರು ನಿಮ್ಮದು ಫುಲ್ ನ್ಯೂಮರಾಲಜಿದು ಜಾತಕ ಹೇಳ್ತಾರೆ, ಏನು ಎಲ್ಲಿ ಮಿಸ್ಸಿಂಗ್ ಇದೆ, ಜಾಸ್ತಿ ಕಮ್ಮಿ, ಅದು ಹೆಂಗೆ ಆ್ಯಕ್ಟಿವೇಟ್ ಮಾಡಬೇಕು. ಸಮ್ಟೈಮ್ಸ್ ಅವ್ರು ಹೇಳ್ತಾರೆ, ಈ ಜಾಗನಲ್ಲಿ ಒಂದು ಗಿಡ ಹಾಕಿ, ಮನಿ ಪ್ಲಾಂಟ್ ಹಾಕಿ, ಇದು ನಿಮ್ಮದು ಶುಕ್ರ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಸೊ ಸಮ್ಟೈಮ್ಸ್ ಪರಿಹಾರ ಇಸ್ ವೆರಿ ಸಿಂಪಲ್ ಆ್ಯಂಡ್ ದೇ ಕ್ಯಾನ್ ಬಿ ವೆರಿ ಕಾಂಪ್ಲೆಕ್ಸ್ ಆಲ್ಸೋ. ಸಿಂಪಲ್ನೂ ಸ್ಟಾರ್ಟ್ ಮಾಡ್ಬೋದು, ಕಾಂಪ್ಲೆಕ್ಸ್ ಮಾಡ್ಬೋದು. ಸೊ ಫಸ್ಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮದು ಲೈಫ್ನಲ್ಲಿ ನಮ್ಮದು ನ್ಯೂಮರಾಲಜಿ ಜಾತಕ ಏನು ಹೇಳ್ತಾ ಇದೆ. ದಟ್ ದೇ ಕ್ಯಾನ್ ಗೆಟ್ ಒನ್ ರಿಪೋರ್ಟ್ ನಮ್ಮ ವೆಬ್ಸೈಟ್ನಲ್ಲಿ sheela.com. ಅವ್ರಿಗೆ ಇನ್ನೂ ಡೀಪ್ ಹೋಗಬೇಕಂದ್ರೆ ಒಂದು ಕನ್ಸಲ್ಟ್ ಮಾಡ್ಬೋದು ವಿತ್ ಪ್ರಾಂಜಲ್. ಆವಾಗ ಅವ್ರು ಹೇಳ್ತಾರೆ, ನಿಮ್ಮ ಹೆಸರು ಏನು ಮಾಡ್ತಾ ಇದೆ, ಗಡ್ಬಡ್ ಮಾಡ್ತಾ ಇದೆ, ಪ್ರಾಬ್ಲಮ್ ಮಾಡ್ತಾ ಇದೆ, ಆಲ್ರೆಡಿ ನಿಮ್ಮ ಹೆಸರು ಸರಿ ಇದೆ, ನೀವೇನು ಮಾಡೋಕ್ಕೆ ಬೇಡ. ತುಂಬ ಜನ ಆ ಥರ ಬರ್ತಾರೆ ನೇಮ್ ಕರೆಕ್ಷನ್ ಮಾಡೋಕ್ಕೆ, ಬಟ್ ದ ನೇಮ್ ಇಸ್ ಆಲ್ರೆಡಿ ಗುಡ್. ನಾನು ಅವ್ರಿಗೆ ಹೇಳ್ತೀನಿ, ಯು ಡೋಂಟ್ ನೀಡ್ ನೇಮ್ ಕರೆಕ್ಷನ್, ಬೈ. ಬಿಕಾಸ್ ಯಾವುದು ಬೇಡ ಅಂದರೆ ಸುಮ್ಮನೆ ಮೇನ್ ಮಾಡೋಕ್ಕೆ ವಿ ಶುಡ್ ನಾಟ್ ಡೂ. ಸೊ that they can do. And if someone is going through some problem, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ನ್ಯೂಮರಾಲಜಿ ಮಾಡಬೇಕಾ, ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕಾ, ಏನು ಮಾಡಬೇಕು, ಫಸ್ಟ್ ಅವ್ರು ನಮ್ಮದು ಕನ್ಸಲ್ಟ್ ಮಾಡ್ಬೋದು ನಮ್ಮ ಪ್ರಾಂಜಲ್ ಜೊತೆ, ನಮ್ಮ ಕನ್ಸಲ್ಟೆಂಟ್. ರೂಟ್ ಕಾಸ್ ಅನಾಲಿಸಿಸ್, ಜಸ್ಟ್ ಹೋಗ್ಬಿಟ್ಟು ಒಂದು MRI ಸ್ಕ್ಯಾನ್ ಮಾಡಿ ನಿಮ್ಮ ಲೈಫ್ದು ನೋಡಕ್ಕೆ ಬರ್ತದೆ ಎಲ್ಲಿಂದ ಪ್ರಾಬ್ಲಮ್ ಬರ್ತಾ ಇದೆ. ಸಮ್ಟೈಮ್ಸ್ ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ನೆಗೆಟಿವ್ ಎನರ್ಜಿ ಫ್ರಮ್ ಅದರ್ ಪೀಪಲ್. ನೋಡಿ, ಇವಾಗ ಯಾರು ಒಂದು ಸ್ವಲ್ಪ ಗೋಬರ್ ತೊಗೊಂಡ್ಬಿಟ್ಟು ನಿಮ್ಮ ಮೇಲೆ ಹಾಕಿದ್ರೆ ನಿಮ್ಮಿಂದ ಕಂಟಿನ್ಯೂಸ್ ಆಗಿ ಸ್ಮೆಲ್ ಬರುತ್ತೆ ಅಲ್ವಾ. ಸೊ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್, ಕರ್ಸಸ್, ನಾನು ಯಾರ ಮೇಲೆ ನೆಗೆಟಿವ್ ಎನರ್ಜಿ ಕಲಿಸ್ತಾ ಇದ್ದೀನಿ ಅವ್ರ ಇದು ಮೇಲೆ ಇರುತ್ತೆ. ಸೊ ಸಿಂಪಲ್ ಒಂದು ರೆಮಿಡಿ ನಾನು ಎಲ್ಲರಿಗೂ ಹೇಳೋದು, ಒಂದು ಸಾಲ್ಟ್ ಬಾತ್ ಮಾಡಿ ಮನೆಯಲ್ಲಿ. ಎಸ್, ಅದು ಪಿಂಕ್ ಸಾಲ್ಟ್ ಬರುತ್ತಲ್ವಾ, ಹಿಮಾಲಯನ್ ಸಾಲ್ಟ್, ಸೇಂದಾ ನಮಕ್, ಅದು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಾಫಿ ಹಾಕಿ, ಕಾಫಿ ಕುಡಿಯೋದು, ಕಾಫಿ ಪೌಡರ್, ಫಿಲ್ಟರ್ ಕಾಫಿ ಪೌಡರ್ ಹಾಕಿ, ಅದರಲ್ಲಿ ಸ್ವಲ್ಪ ವೈಟ್ ವಿನಿಗರ್ ಹಾಕಿ, ಅವಾಗ ಒಂದು ನಿಂಬೆನ ತಗೊಂಡ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ, ಫುಲ್ ಪೂರ್ತಿ ನಿಂಬು, ಅದು ಚಟ್ನಿ ಅದರಲ್ಲಿ ಹಾಕಿ, ಚಟ್ನಿ ಅಲ್ಲ ನಿಂಬೆ ಹಣ್ಣಿನ ರಸ, ನಾಟ್ ರಸ, ನಿಂಬೆ ಹಣ್ಣು ಕಂಪ್ಲೀಟ್ ಫುಲ್ ನಿಂಬೆನ ಅದೊಂದು ಚಟ್ನಿ ಮಾಡಿಬಿಡಿ. ನಾನು ಅದಕ್ಕೆ ಹೆಸರು ಕೊಟ್ಟಿದ್ದೀನಿ ಚಟ್ನಿ ಬಾತ್.
ಓಕೆ ಸೊ ಅದು ಸಾಲ್ಟ್ ಚಟ್ನಿ ಬಾತ್ ಅದು ಒಂದು ರೆಸಿಪಿ. ಸಾಲ್ಟ್, ಕಾಫಿ, ವಿನಿಗರ್, ಲೆಮನ್, ಫುಲ್ ಲೆಮನ್ ವಿತ್ ಸ್ಕಿನ್, ಅದು ಹಾಕ್ಬಿಟ್ಟು ನಿಮ್ಮ ಬಾಡಿ ಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡಿ ಆ್ಯಂಡ್ ಇಂಟೆಂಡ್ ಮಾಡಿ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಬೇಕು. ನಮ್ದು ಯೂಟ್ಯೂಬ್ ಚಾನಲ್ನಲ್ಲಿ ಮೆಡಿಟೇಷನ್ಸ್ನಿದೆ, ಹೀಲಿಂಗ್ ಫ್ರೀಕ್ವೆನ್ಸೀಸ್ ಇದೆ, ಅದು ಆನ್ ಮಾಡ್ಬೋದು, ಫ್ರೀ ಇದೆ. ಅದು 528 ಹರ್ಟ್ಸ್ದು ಒಂದು ಫ್ರೀಕ್ವೆನ್ಸಿ ಇದೆ. ಆನ್ ಮಾಡಿ ನಿಮ್ಮ ಫುಲ್ ಮನೆಯಲ್ಲಿ ನಿಮ್ಮ ಎನರ್ಜಿ ಚೆನ್ನಾಗಾಗತ್ತೆ. ನಿಮ್ಮ ಎನರ್ಜಿ ಚೆನ್ನಾಗಿದ್ದರೆ ನೀವು ಎಲ್ಲ ಅಟ್ರ್ಯಾಕ್ಟ್ ಮಾಡ್ಬೋದು. ನೋಡಿ, ನಿಮಗೆ ದುಡ್ಡು ಅಟ್ರ್ಯಾಕ್ಟ್ ಮಾಡಬೇಕು, ಇದು ಅಟ್ರ್ಯಾಕ್ಟ್ ಮಾಡ್ಬೋದು, ಅದೆಲ್ಲ ಇಲ್ಲಿ ಇದೆ, ಈ ಲೆವೆಲ್ನಲ್ಲಿ ಇದೆ. ನಿಮ್ಮ ಎನರ್ಜಿ ಇಲ್ಲಿ ಇದೆ ಅಂದರೆ ನೀವು ಇದು ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟು ನೀವು ನಿಮ್ಮ ಎನರ್ಜಿ ಇಲ್ಲಿ ಮೇಲೆ ತೊಗೊಂಡ್ಬಿಡ್ಬೇಕು. ಅದಕ್ಕೆ ಫಸ್ಟು ನೆಗೆಟಿವ್ ಎನರ್ಜಿ ತೆಗಿಬೇಕಲ್ವಾ. ನೀವೊಂದು ವರ್ಷ ನೀವು ಬಾತ್ ಮಾಡಿಲ್ಲ ಅಂದರೆ ನಿಮ್ಮ ಎನರ್ಜಿ ಬ್ಯಾಡ್ ಇರುತ್ತೆ. ಫಸ್ಟ್ ಸಾಲ್ಟ್ ಬಾತ್ ತಗೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಅದನ್ನೆಲ್ಲ ಹಚ್ಕೊಂಡು ಕೂತ್ಕೋಬೇಕು. ಆಮೇಲೆ ಇಲ್ಲ, ಅದೇ ಜಸ್ಟ್ ಹಾಕ್ಬಿಟ್ಟು ಅಂಡ್ ದೆನ್ 2 ನಿಮಿಷ ಅಂಡ್ ವಾಶ್ ಇಟ್ ಆಫ್ ಅಂಡ್ ದೆನ್ ಪುಟ್ ಸೋಪ್, ವಾಟರ್, ಎವ್ರಿಥಿಂಗ್. ಅದು ಕೂದಲಿನಲ್ಲಿ ಹಾಕೋಕ್ಕೆ ಬೇಡ. ನಾನು ಮಾಡೋದು ಒಂದು ಇದು ಇದೆ, ಒಂದು ಸಾಲ್ಟ್, ನಜರ್ ಸಾಲ್ಟ್ ಸ್ಕ್ರಬ್ ಮಾಡೋದು. ಅದರಲ್ಲಿ ನಾವು ಒಂದು 15 ಹರ್ಬ್ಸ್ ಹಾಕ್ತೀವಿ. ಯಾಕೆ ಆ್ಯಕ್ಚುಲಿ ದ ಬೆಸ್ಟ್ ವೇ ಟು ಹ್ಯಾವ್ ಸಾಲ್ಟ್ ಬಾತ್ ಹೋಗ್ಬಿಟ್ಟು ಸಮುದ್ರನಲ್ಲಿ ಡಿಪ್ ಮಾಡಬೇಕು. ಬಟ್ ಇವಾಗ ನಮ್ದು ಲೈಕ್ ವಿ ಸ್ಪೋಕ್ ಅರ್ಲಿಯರ್, ನಮ್ದು ಲೈಫ್ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಬೇರೆ ಬೇರೆ ಜನ ಏನೇನೋ ಮಾಡ್ತಾರೆ ನಮ್ಮ ಎನರ್ಜಿ ಸ್ಪಾಯ್ಲ್ ಮಾಡೋಕ್ಕೆ. ಮ್ಯಾನ್ ಮೇಡ್ ನೆಗೆಟಿವಿಟಿ, ಏನಾದರೂ ಸ್ಪೆಲ್ಸ್ ಮಾಡ್ತಾರೆ, ಮಾಯಾಮಾಟ ಮಾಡ್ತಾರೆ, ನೆಗೆಟಿವ್ ಥಾಟ್ಸ್, ಕರ್ಸಸ್, ಜೆಲಸಿ, ಎನ್ವಿ, ದೃಷ್ಟಿ, ಸೋ ಮೆನಿ ಥಿಂಗ್ಸ್. ದೃಷ್ಟಿ ಆ್ಯಂಡ್ ನೆಗೆಟಿವ್ ಎನರ್ಜಿ ಇಸ್ ನಥಿಂಗ್ ಬಟ್ ಪ್ರೊಜೆಕ್ಷನ್ಸ್. ಇಟ್ಸ್ ಲೈಕ್ ನಾನು ಇದು ತೊಗೊಂಡ್ಬಿಟ್ಟು ಯಾರ ಮೇಲೆ ಬಿಸಾಕಿದ್ರೆ ಅದು ಅವ್ರ ಮೇಲೆ ಇರುತ್ತೆ ಅದು. ಸೊ ದೇ ಹ್ಯಾವ್ ಟು ಜಸ್ಟ್ ವಾಶ್ ಇಟ್ ಆಫ್. ಅದಕ್ಕೆ ಒಂದು ಹೆಸರು ಇದೆ, ಎನರ್ಜಿ ಹೈಜೀನ್. ನಾನು ಹೇಳೋದು ನಮಗೆ ನಾವು ಕಲ್ತ್ಕೊಂಡಿದ್ದೀವಿ ಫ್ರಮ್ ಬರ್ತ್, ಹೌ ಟು ಟೇಕ್ ಲೈಕ್ ಹೌ ಟು ಬಿ ಕ್ಲೀನ್, ಹ್ಯಾವ್ ಬಾತ್ ಎವ್ರಿ ಡೇ, ಬ್ರಷ್ ಯೋರ್ ಟೀತ್, ಇದು ಅದು. ಬಟ್ ವಿ ಹ್ಯಾವ್ ನಾಟ್ ಬೀನ್ ಟೋಲ್ಡ್ ನಮ್ಮ ಎನರ್ಜಿ ಕೂಡ ಕ್ಲೀನ್ ಮಾಡಬೇಕು. ಸೊ ಎನರ್ಜಿ ಕ್ಲೀನಿಂಗ್ ಮಾಡೋಕ್ಕೆ ಸಾಲ್ಟ್ ಬಾತ್ ಆ್ಯಂಡ್ ರೆಗ್ಯುಲರ್ ಆಗಿ ಮಾಡಿದ್ರೆ ನಿಜ ಅವ್ರದ್ದು ಹೆಲ್ತ್, ಎನರ್ಜಿ, ಮೈಂಡ್ ಸೆಟ್, ಕಾನ್ಫಿಡೆನ್ಸ್ ಎಲ್ಲ ಅವ್ರ ಎನರ್ಜಿ ಒಳ್ಳೆ ಆಗ್ತದೆ. ಆ್ಯಂಡ್ ಮೆಡಿಟೇಟ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಫ್ರೀ ಮೆಡಿಟೇಷನ್ ಇದೆ, ಅದು ಮಾಡ್ಬೋದು ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಸೀಯಿಂಗ್ ಚೇಂಜಸ್. ಎಸ್, ಆ ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ದಯವಿಟ್ಟು ಹೋಗಿ ನೀವು ಆ ಒಂದು ಅದನ್ನು ಪ್ರೆಸ್ ಮಾಡಿ ನೀವು ಶೀಲಾ ಅವರ ವೆಬ್ಸೈಟ್, ಯೂಟ್ಯೂಬ್, ಅದೆಲ್ಲವೂ ಕೂಡ ಅವ್ರ ನಂಬರ್ ಎಲ್ಲವೂ ಕೂಡ ಇರುತ್ತೆ. ಯಾರಿಗೆ ಏನು ಆಸಕ್ತಿ ಇದೆಯೋ, ಅವಶ್ಯಕತೆ ಇದೆಯೋ ಅದನ್ನು ಮಾಡಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈವರೆಗೆ ನಮ್ಮ ಜೊತೆಗೆ ಸುಮಾರು ವಿಚಾರಗಳನ್ನ ಹೇಳಿದಂಥ ನಮ್ಮ ಶೀಲಾ ಬಜಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮೇಡಮ್, ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸಾಕಷ್ಟು ವಿಚಾರಗಳು ಹೆಲ್ಪ್ಫುಲ್ ಆಗಿರ್ತವೆ ಅಂತ ನಾನು ಅನ್ಕೋತೀನಿ. ಕೆಲವೊಬ್ಬರಿಗೆ ಡೌಟ್ಸ್ ಬಂದಿರ್ಬೋದು, ಅನುಮಾನಗಳು ಬಂದಿರ್ಬೋದು, ಅಪ್ರಿಹೆನ್ಷನ್ ಇರ್ಬೋದು. ಅಂಥವ್ರು ಹೋಗಿ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ, ಅಷ್ಟೇ, ಮತ್ತೇನೂ ಇಲ್ಲ. ನಾನು ಅಂದರೆ ಇದನ್ನು ನಾನು ಮೇಡಮ್ಗೆ ಹೇಳಿದೆ, ನನಗೆ ಕಂಪ್ಲೀಟ್ ನಂಬಿಕೆ ಇಲ್ಲ ಅಂತ ನಾನು ಮುಂಚೆನೇ ಹೇಳಿದೆ. ಇದೆಲ್ಲವೂ ಕೂಡ ನಾನು ಅಗೇನ್ ಇದೆಲ್ಲವೂ ಮೀರಿ ಕೂಡ ನಾವು ಏನಾದರೂ ಮಾಡ್ಬೋದು, ಇದೆಲ್ಲವೂ ಇರ್ಬೋದೇನೋ ನಾನು ಯೋಚನೆ ಮಾಡ್ತೀನಿ ಅಂತ ನಾನು ಆ ಥರ ಯೋಚನೆ ಮಾಡ್ತೀನಿ. ಬೆಳಗ್ಗೆ ದಿನ ಸರಿಯಾಗಲ್ವ, ತೊಂದರೆ ಇಲ್ಲ, ನಾನು ಆಫೀಸ್ಗೆ ಹೋದ್ಮೇಲೆ ಚೆನ್ನಾಗಿರ್ತೀನಿ ಅಂತ. ಆಫೀಸಲ್ಲಿ ಚೆನ್ನಾಗಲ್ವಾ, ನಾನು ಇನ್ನೊಂದು ಮೀಟಿಂಗ್ ಇದೆ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅನ್ಕೋತೀನಿ. ಸೊ ಯಾವುದೋ ಒಂದು ಬರ್ಡನ್ ನನಗೆ ಯಾವುದೋ ಒಂದು ಹಿಡಿದು ಎಳೆಯುತ್ತೆ ಅಂತ ನನಗೆ ಅನಿಸಲ್ಲ. ಆ ಥರನೂ ಇರ್ಬೋದು ಕೆಲವರಿಗೆ ಅದು ಹಿಡಿದು ಎಳೆಯೋ ಅನುಭವ ಆಗ್ಬೋದು. ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಥರ ಇರ್ತಾರೆ. ಸೊ ನನ್ನ ಥರ ನೀವಿಲ್ಲ, ನಿಮ್ಮ ಥರ ನಾನಿಲ್ಲ. ಹೀಗಾಗಿ ಕಸ್ಟಮೈಸ್ಡ್ ಸೊಲ್ಯೂಷನ್ ಬೇಕಾಗುತ್ತೆ ಭಾಳಷ್ಟು ಸಲ. ಸೊ ಆ ಕಸ್ಟಮೈಸ್ ಸೊಲ್ಯೂಷನ್ ನಿಮ್ಮಿಂದನೇ ಸಿಗ್ಬೋದು, ಅಥವಾ ನಿಮಗೆ ಶೀಲಾ ಬಜಾಜ್ ಅವರಿಂದ ಅಥವಾ ಆ ಥರದ ವ್ಯಕ್ತಿಗಳಿಂದ ಸಿಗ್ಬೋದು. ಅದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.